Hello friends, ಎಲ್ಲರಿಗೂ ನಮಸ್ಕಾರ. Welcome back to another vlog. So today morning I am traveling from Kathmandu to Bangalore. So ಈ ಫ್ಲೈಟ್ ಜರ್ನಿ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಸೊ ಇದು ನನ್ನ ಲಗೇಜ್ ಬ್ಯಾಗ್ ಅಷ್ಟೇ. ಲಗೇಜ್ ಬ್ಯಾಗು ಆ್ಯಂಡ್ ನನ್ನ ಡಾಕ್ಯುಮೆಂಟ್ಸ್ ಇದೆ, ವೋಟರ್ ಐ ಡಿ, ಆಧಾರ್ ಕಾರ್ಡ್ ಆ್ಯಂಡ್ ಇದು ನೇಪಾಳಿ ಕರೆನ್ಸಿ. ಸೊ ಅದು ಬಿಟ್ಟರೆ ಫ್ಲೈಟ್ ಟಿಕೆಟ್ ಇದೆ. ಸೊ ಇದಿಷ್ಟೇ ನನ್ನ ಲಗೇಜು. ಇದು ನಮ್ಮ ಕಂಪನಿ ಆ್ಯಂಡ್ ಬಾಯ್ ಕಂಪನಿ. ಸೊ ಇವಾಗ ತ್ರಿಭುವನ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀರಿ. ಸೊ ತ್ರಿಭುವನ್ ಏರ್ಪೋರ್ಟಿಂದ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಅಲ್ಲಿಂದ ನೋಡಿ. ಸೊ ಇದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಇಲ್ಲಿಂದ ನಾವು ಇವಾಗ ಒಳಗೆ ಹೋಗಿ ಚೆಕ್ ಇನ್ ಮಾಡಬೇಕು. ಜಸ್ಟ್ ಈಗ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸಿ ಇವಾಗ ಏರ್ಪೋರ್ಟ್ ಒಳಗೆ ಇದ್ದೀನಿ. ಆ್ಯಂಡ್ ಬೋರ್ಡಿಂಗ್ ಪಾಸ್ ಸಿಕ್ಕಿದೆ ನನಗೆ, 2 ಬೋರ್ಡಿಂಗ್ ಪಾಸ್ ಇದೆ. ಸೊ ಕಾಠ್ಮಂಡು ಟು ಡೆಲ್ಲಿ. ಸೊ ಇದು ಕನೆಕ್ಟಿಂಗ್ ಫ್ಲೈಟು. ಸೊ ಫಸ್ಟ್ ಕಾಠ್ಮಂಡು ಟು ಡೆಲ್ಲಿ ಆ್ಯಂಡ್ ಅಲ್ಲಿಂದ ಡೆಲ್ಲಿ ಟು ಬ್ಯಾಂಗ್ಳೂರ್ ಮತ್ತೆ. ಸೊ ಇದು ಏರ್ಪೋರ್ಟ್. ತ್ರಿಭುವನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಈಗ ಅಷ್ಟೇ ಏರ್ಲೈನ್ ಹತ್ರ ಬಂದಿದ್ದೀರಿ. ಸೊ ಇವಾಗ ನಾವು ಒಳಗೆ ಎಂಟರ್ ಆಗ್ಬೇಕು ಅಂಡ್ ವೇಟ್ ಮಾಡ್ತಾ ಇದೀರಿ ಎಲ್ಲರೂ ಲೈನ್ ಅಲ್ಲಿ. ಮೇಲೆ ಏನು ಹೋಗ್ತಿದ್ದಾರೆ. आपातकाल निकास वाले रूम में बैठे यात्री अपना बैग ऊपर बने समान कक्ष में ही रखें। कृपया रखें ताकि अगर आगे बढ़ सके। किसी भी सहायता से आप यात्री संपर्क कर सकते हैं। धन्यवाद। नमस्ते, आज भी customer request based on one or packages over request. All of our page on the screen in front of you. Guest speakers in Mr. Heroes are ಬ್ರೇಕ್ಫಾಸ್ಟ್ ಇದೆ, ಬಟರ್ ಇದೆ, ಆಮ್ಲೆಟ್, ಚಿಕನ್ ಪೀಸ್ ಇದೆ, ಸ್ವಲ್ಪ ಫುಡ್ ಕೂಸ್ಕೊಂಡಿರ್ತಾರೆ. ಸೊ ಇದೇ ಫೈನಲಿ ಡೆಲ್ಲಿ ಏರ್ಪೋರ್ಟಲ್ಲಿ ಇದ್ದೀನಿ. ಸೊ ಇವಾಗ ಹೋಗಿ ಮತ್ತೆ ನನ್ನ ಕನೆಕ್ಟಿಂಗ್ ಫ್ಲೈಟು ಡೆಲ್ಲಿ ಟು ಬ್ಯಾಂಗ್ಳೂರ್ ಇದೆ. ಸೊ ಅದು ಯಾವ ಗೇಟ್ ಇದೆ ಅಂತ ಸ್ವಲ್ಪ ಕನ್ಫರ್ಮೇಷನ್ ಮಾಡಬೇಕು. ಸೊ ನಮ್ಮ ಗೇಟ್ ನಂಬರ್ 41 ಇಲ್ಲಿದೆ. 27 ಇಂದ 62 ವರೆಗೆ ಅಂತ ಇಲ್ಲಿದೆ ಗೇಟ್ ನಂಬರ್. ಸೊ 41 ಗೇಟಲ್ಲಿ ಅಂತ ಹೋಗಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೆಕ್ಯೂರಿಟಿ ಚೆಕ್ ಇನ್ ಆಗೋ ಗಂಟ ತುಂಬ ಕಷ್ಟ ಆಯಿತು. ಸೆಕ್ಯೂರಿಟಿ ಚೆಕ್ ಇನ್ ಆದಮೇಲೆ ಗೇಟ್ ಹತ್ರ ಓಡಿ ಹೋಗ್ಬಿಟ್ಟು ಸೊ 37 to 62. So gate number 41. So Delhi to Bangalore. It's only 1 hour ಇದೆ. Just flight number AIP 819. So ಇದು ಗೇಟ್ ನಂಬರ್ 41. ಸೊ ಇನ್ನು 5 ಮಿನಿಟ್ಸಲ್ಲಿ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ.
ಸೊ ಇಲ್ಲಿಂದ ಡೆಲ್ಲಿಯಿಂದ ಬ್ಯಾಂಗ್ಳೂರ್ ರೀಚ್ ಆಗೋದಕ್ಕೆ 4:30 ಕಾಲ್ ಮಾಡ್ತಿದ್ದಾರೆ ನೋಡಿ. ಜಸ್ಟ್ ಈಗ ಬೋರ್ಡಿಂಗ್ ಕಂಪ್ಲೀಟ್ ಆಯಿತು. ಇವಾಗ ಫ್ಲೈಟ್ ಆನ್ ಬೋರ್ಡ್ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಕೂಡ ಇಲ್ಲೇ ರಿಷಬ್ ಪಂತ್ನ ಕೂಡ ಮೀಟ್ ಮಾಡಿದ್ರು ಅನ್ಸುತ್ತೆ. ಸೊ ಇದು ಫುಲ್ಲು ಡೆಲ್ಲಿ ಫ್ಲೈಟ್ ಆನ್ ಬೋರ್ಡ್. ವಿಸ್ತಾರ ಸೊ ಡೆಲ್ಲಿ ಟು ಬ್ಯಾಂಗ್ಳೂರ್ ಫ್ಲೈಟ್ ಅಲ್ಲಿ ಕೂಡ ಸೇಮ್ ಫುಡ್, ನಾನ್ ವೆಜ್, ಬನ್ ಇದೆ, ಸ್ವೀಟ್ ಇದೆ. ಸೊ ಬನ್ ಜೊತೆಲಿ ಬಟರ್ ಇದೆ. ಟೇಸ್ಟ್ ಮಾಡ್ಕೊಂಡು ಬ್ರೋ ಫೈನಲಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ಬಂದು ಲ್ಯಾಂಡ್ ಆಗಾಯ್ತು. ಸೊ ಈ 2 ಏರ್ಪೋರ್ಟ್, ಕಾಠ್ಮಂಡು ಏರ್ಪೋರ್ಟ್ ಒಂದು ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಎಲ್ಲ ಸ್ಟೆಪ್ಸ್ ನ ಫಿನಿಶ್ ಮಾಡೋಷ್ಟರಲ್ಲಿ, ಸೆಕ್ಯೂರಿಟಿ ಚೆಕ್ ಮುಗಿಸೋ ಅಷ್ಟರಲ್ಲಿ ಬಾಬಾ ಸಾಕಾಗೋಯ್ತು. ನಾನು ಡೆಲ್ಲಿಯಲ್ಲಿ ನನ್ನ ಫ್ಲೈಟ್ ನ ಮಿಸ್ ಮಾಡ್ಬಿಟ್ಟೆ ಅಂತ ಅನ್ಕೊಂಡೆ, ಬಟ್ ಲಕ್ಕಿಲಿ ಫ್ಲೈಟ್ ಇತ್ತು. ಅಂಡ್ ಇಲ್ಲಿ ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡ್ತಿರ್ತಾರೆ. ನಂದಂತೂ ಯಾವ್ದು ಬ್ಯಾಗೇಜ್ ಇಲ್ಲ, ಬರೀ ಹ್ಯಾಂಡ್ ಬ್ಯಾಗ್ ಇತ್ತು ಅಷ್ಟೇ. ಸೊ ಇವಾಗ ಡೈರೆಕ್ಟ್ ಎಕ್ಸಿಟ್ ಆಚೆಗಡೆ ಹೋಗಿ ಕ್ಯಾಬ್ ಬುಕ್ ಮಾಡಿ ನನ್ನ ಮನೆ ಹೋಗ್ಬೇಕು. ಓಕೆ, ಸೊ ಇದು ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ನ ಎಕ್ಸಿಟ್ ವೇ. ಎಲ್ಲಿದೆ ನೋಡಿ, ಓಲಾ, ಊಬರ್, ಕ್ಯಾಬ್ಗೆಲ್ಲ ಈ ಕಡೆ ಹೋಗ್ಬೇಕು. ಆ್ಯಂಡ್ ಇಲ್ಲಿ ಬರೋವ್ರನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಇಲ್ಲೆಲ್ಲ ಕಾಯ್ಕೊಂಡಿದ್ದಾರೆ. ಬಟ್ ನನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಯಾರು ಇಲ್ಲ ಗುರು. ಬಟ್ ಪರವಾಗಿಲ್ಲ, ನಾವು ಹೋಗೋಣ.